ನಮಸ್ತೆ ಅಪ್ಪ ಅಮ್ಮ, ನಾವು ಚಿಕ್ಕಮಗಳೂರು ಸರಾಕೆರೆ ಸೆಂಟರ್ ಇವತ್ತು ಆದಿಶಕ್ತಿ ನಗರದಲ್ಲಿರುವಂತ ಜ್ಯೋತಿ ಅಮ್ಮ ಮನೆಗೆ ಬಂದಿದ್ವಿ. ಹಾಗೆ ಅಮ್ಮನಿಗೆ ಸರಾಕೆರೆಗೆ ಬರೋದಕ್ಕೆ ಮುಂಚೆ ಏನೆಲ್ಲ ಸಮಸ್ಯೆ? ನಾವು ಚಿಕ್ಕಮಗಳೂರು ಸರಾಕೆರೆ ಸೆಂಟರ್ ಇಂದ ಬಂದಿದ್ದೀವಿ. ಇವತ್ತು ನೀವು ಮನೇಲೆ ಪ್ರಾಡಕ್ಟ್ ನ ಯೂಸ್ ಮಾಡ್ತಿದ್ದೀರಲ್ವಾ, ನಿಮ್ಗೆ ಮನೆಗೆ ತಂದ್ಮೇಲೆ ಎಷ್ಟೆಲ್ಲ ಬೆನಿಫಿಟ್ಸ್ ಆಗಿದೆ ಅನ್ನೋ ವಿಷಯನ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀವಿ ಅಮ್ಮ. ನನ್ನ ಹೆಸರು ಜ್ಯೋತಿ. ತೋರಿಸ್ಕೊಡ್ಬೋದಾ? ನಿಮಗೆ ಸರಾಕೆರೆಗೆ ಬರೋದಕ್ಕೆ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು? ನನಗೆ ತಲೆನೋವು, ತಲೆ ಸುತ್ತು, ಆಮೇಲೆ ಒಬೆಸಿಟಿ ಇತ್ತು. Obesity ಇತ್ತು. ಅಮ್ಮ ಮನೇಲಿ ಇನ್ನು ಯಾರಿಗಾದ್ರೂ ಸಮಸ್ಯೆ ಇತ್ತಾ? ನನ್ನ ಮಗನಿಗೆ ಓಡಾಡಕ್ಕಾಗಲ್ಲ, ಮಲಗದಲ್ಲೇ ಎಲ್ಲ. ಆದ್ರಿಂದ ಇನ್ನು ಯಾರಿಗಾದ್ರೂ ಸಮಸ್ಯೆ ಇತ್ತು? ಅಪ್ಪಂಗೆ ಶುಗರು, ಅಮ್ಮಂಗೆ ಕೈ ನೋವು. ಅದರಿಂದ ಅಮ್ಮ ನೀವು ಎಷ್ಟು ದಿನವಾಗಿ ಸರಾಕೆರೆಗೆ ಬಂದಿದ್ದೀರಿ? ನಾವು 1 ತಿಂಗಳು ಬಂದಿದ್ದೀವಿ. ಒಂದು ತಿಂಗಳು ರೆಗ್ಯುಲರ್ ಆಗಿ ಸರಾಕೆರೆಗೆ ಬಂದಿದ್ದೀವಿ. ಅಮ್ಮ ಈಗ ಸರಾಕೆರಲ್ಲೇ ಬಂದು ನೀವು ರೆಗ್ಯುಲರ್ ಆಗಿ ಥೆರಪಿನ ಮಾಡ್ಬೋದಾಗಿತ್ತು. ಏನಕ್ಕೋಸ್ಕರ ಮನೆಗೇನೆ ಪ್ರಾಡಕ್ಟ್ ಬೇಕು ಅಂತ ಅನ್ಕೊಂಡ್ರಿ? ಸರಾಕೆರೆಗೆ ಬಂದು ಮಾಡ್ಬೋದಿತ್ತು, ಆದ್ರೆ ಮಗಂಗೆ ಎತ್ಕೊಂಡ್ ಆಗಲ್ಲ. ಮಗು ದೊಡ್ಡವನು, 20 ವರ್ಷದವನು. ಅವನಿಗೆ ಎತ್ಕೊಂಡು ಹೋಗೋದು ಆಗೋದಿಲ್ಲ. ಅದಕ್ಕೋಸ್ಕರನೇ ಬೈ ಮಾಡ್ಕೊಂಡ್ವಿ ನಾವು ಸರಾಕೆರೆ. ಅಮ್ಮ ನೀವು ಸರಾಕೆರೆಗೆ ಒಬ್ಬರೇ ಬರ್ತಿದ್ರೆ ಇಲ್ಲ ಫ್ಯಾಮಿಲಿ ಆಗಿ ಬರ್ತಿದ್ರೆ? ನಾವು 3 ಜನ ಬರ್ತಾ ಇದ್ವಿ, ಅಪ್ಪ ಅಮ್ಮ ನಾನು ಬರ್ತಾ ಇದ್ವಿ. ಮನೆಯಲ್ಲಿ ಮಗು ನೋಡ್ಕೊಳಕ್ಕೆ ಅವ್ರ ಅಪ್ಪನ ಬಿಟ್ಟು ಬರ್ಬೇಕಾಯ್ತು. ಅದಕ್ಕೋಸ್ಕರನೇ ಬೈ ಮಾಡ್ಕೊಂಡಿದ್ವಿ. ಅಮ್ಮ ಮಗನಿಗೆ ಏನ್ ಸಮಸ್ಯೆ ಇದೆ? ಮಗ ಎದ್ದು ಓಡಾಡ್ತಾ ಇಲ್ಲ ಅವನಿಗೆ, ಅದರಿಂದ ತಗೋಬೇಕಾಯ್ತು. ಅವನಿಗೆ ಯಾವಾಗಿಂದ ಸಮಸ್ಯೆ ಇದೆ? ಅದು ಫುಡ್ ಅಂದನೆ ನಮ್ಗೆ ಗೊತ್ತಾಗಿಲ್ಲ. ನಾವು ತುಂಬಾ ಖರ್ಚು ಮಾಡಿದ್ವಿ ಇದಕ್ಕೋಸ್ಕರನೇ. ಎಲ್ಲ ಕಡೆ ಹೋಗಾಯ್ತು, ಯಾವ್ದು ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಇದನ್ನ ತಗೊಂಡ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣುತ್ತೆ ಅನ್ನೋದಕ್ಕೋಸ್ಕರ ಬೈ ಮಾಡ್ಕೊಳ್ಳಿ. ಅಮ್ಮ ಇವಾಗ ಮನೇಲಿ ನೀವು ಎಷ್ಟು ಜನ ಥೆರಪಿನ ಮಾಡ್ತೀರಿ? ನಾವು 4 ಜನನು ಮಾಡ್ತಾ ಇದ್ದೇವೆ, ಮಗು ಸೇರಿ 5. ಮಗುಗೂ ಕೊಡ್ತಾ ಇದ್ದೀವಿ. ಮಗುಗೆ ಸರಾಕೆರೆ ಥೆರಪಿ ಕೊಡೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿದ್ರು, ಇವಾಗ ರೆಗ್ಯುಲರ್ ಆಗಿ ಸರಾಕೆರೆ ಥೆರಪಿನ ಕೊಡ್ತಾ ಇದ್ದಾರೆ, ಇವಾಗ ಅವ್ರು ಯಾವ ರೀತಿಯಾಗಿ ಅನ್ನಿಸ್ತಾ ಇದೆ? ಮಗುವಿಗೆ ಈಗ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಮಗು ಸ್ಕಿನ್ ಎಲ್ಲ ಒಂಥರ ಸ್ಮೂತ್ ಆಗಿತ್ತು, ಇವಾಗ ಸ್ವಲ್ಪ ದಪ್ಪ ಬರ್ತಾ ಇದೆ ಅನಿಸ್ತಾ ಇದೆ ನಮಗೋಸ್ಕರ. ಅದಕ್ಕೋಸ್ಕರ ಇದು ಮಾಡಿದ್ದು. ಅಮ್ಮ ಇವಾಗ ಮನೇಲಿ ನೀವು ಎಷ್ಟು ಟೈಮ್ ಥೆರಪಿನ ಮಾಡ್ತಾ ಇದ್ದೀರಾ? ನಾ 2 ಟೈಮ್ಸ್ ಥೆರಪಿ ಮಾಡ್ಕೊತೀನಿ. ಮಗುಗೆ 1 ಟೈಮ್ ಥೆರಪಿ ಮಾಡ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಮಾಡಿಸ್ತಾ ಇದ್ದೀನಿ. ಓಕೆ ಅಮ್ಮ, ಇಷ್ಟು ದಿನವಾಗಿ ನೀವು ಮ್ಯಾಟ್ ಅಲ್ಲಿ ಥೆರಪಿನ ಮಾಡ್ತಾ ಇದ್ರಿ. ಇವತ್ತು ಮ್ಯಾಟ್ ಗೆ ನಿಮ್ಗೆ ಮದರ್ ಸ್ಪೆಷಲ್ ಗಿಫ್ಟ್ ಆಗಿ ಸಿಕ್ಕಿದೆ. ಮದರ್ ಸ್ಪೆಷಲ್ ಇಂದ ನಿಮ್ಗೆ ಎಷ್ಟೆಲ್ಲ ಅನುಕೂಲಗಳಾಗ್ತದೆ? ಇದು ಮದರ್ ಸ್ಪೆಷಲ್ ತಗೊಂಡಿದ್ದು ಅಪ್ಪಂಗೋಸ್ಕರ. ಇದು ಅಪ್ಪಂಗೆ ಶುಗರ್ ಲೆವೆಲ್ ಕಮ್ಮಿ ಮಾಡುತ್ತೆ ಅದಕ್ಕೋಸ್ಕರ ತಗೊಂಡಿದ್ದು. ಅಪ್ಪನಿಗೆ ಶುಗರ್ ಎಷ್ಟು? ಅವಾಗ 280 ಇತ್ತು, ಈಗ 170ಕ್ಕೆ ಬಂದಿತ್ತು ಶುಗರ್ ಲೆವೆಲ್. ಥೆರಪಿ 1 ಟೈಮ್ ತಗೋತಿದ್ದಾರೆ ಅಪ್ಪ ರೆಗ್ಯುಲರ್ ಆಗಿ. ಫ್ಯಾಮಿಲಿಯಲ್ಲಿ ಎಲ್ಲರೂ ಥೆರಪಿ ಮಾಡ್ಕೊತಾ ಇದೀವಿ ನಾವು. ಎಲ್ಲರಿಗೂ ಇದಾಗ್ಲಿ ಅಂತ, ಒಳ್ಳೇದಾಗ್ಲಿ. ಮಗುಗೋಸ್ಕರನೇ ತರಿಸ್ಕೊಂಡಿದ್ದು, ಮಗುಗೂ ಮಾಡ್ತಾ ಇದ್ದೀವಿ ಥೆರಪಿ. ಓಕೆ ಅಮ್ಮ, ಈ ಒಂದು ವಿಡಿಯೋನ ತುಂಬಾ ಜನ ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ, ಅವರಿಗೆಲ್ಲ ಏನ್ ಇಷ್ಟ? ನಾವು ಸರಾಕೆರೆಗೆ ಅಲ್ಲಿ ಹೋಗಿ ಮಾಡ್ಕೊಳ್ಳೋದಂದ್ರೆ ಮನೆಗೆ ಇದು ಬೈ ಮಾಡ್ಕೊಂಡ್ರೆ ತುಂಬಾ ಇದಾಗುತ್ತೆ, ಒಳ್ಳೇದಾಗುತ್ತೆ. ಮನೇಲಿದ್ದಾರೆ ಫ್ಯಾಮಿಲಿ ಎಲ್ಲ ಆರೋಗ್ಯವಾಗಿರ್ತಾರೆ. ಬಾಯ್ ಅಮ್ಮ.